ಹಾಯ್ ಹಲೋ ಫ್ರೆಂಡ್ಸ್, ಮತ್ತೆ ಎಲ್ಲ ಆಗಿದ್ದೀರಾ? ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ವೆಲ್ಕಮ್ ಟು ದಿ ಅನದರ್ ನ್ಯೂ ವ್ಲಾಗ್. ಸೊ ಈ ವ್ಲಾಗಲ್ಲಿ ಏನಪ್ಪ ಸ್ಪೆಷಲ್ ಅಂತ ಅಂದರೆ, ಇವತ್ತು ನಾನು ಬೆಂಗಳೂರಲ್ಲಿದ್ದೀನಿ. ಸೊ ರಾಜಾಜಿನಗರಲ್ಲಿದ್ದೀನಿ. ಸೊ ಇವತ್ತೊಂದು ಸ್ವಲ್ಪ ಪ್ಲ್ಯಾನ್ ಇದೆ, ಹೊರಗಡೆ ಹೋಗೋಣ ಅಂತ ಹೇಳಿ. ನಿಮಗೆ ತೋರಿಸ್ತೀನಿ ಎಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು. ಬನ್ನಿ ಹಾಗಾದರೆ ಮತ್ತೆ ತಡ ಮಾಡೋಣ, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದೆ ಮಿಸ್ಟರ್ ಚೇತನ್, ಡ್ಯಾನ್ಸರ್, ಸಿಂಗರ್ ಮತ್ತು ಫೇಮಸ್ ಲವರ್ ಬಾಯ್. ಇವರೇ ಚೇತನ್ ಅಂತೇಳಿ. ಇವ ನಮ್ಮ ಹಳೆಯ ಎಲ್ಲಿ ಕರ್ಕೊಂಡು ಹೊಂಟಿ ಇವತ್ತ? ಇಸ್ಕಾನ್ ಕರ್ಕೊಂಡು ಹೊಂಟಾನ. ತೋರಿಸ್ತೀಯಲ್ಲ ಬೆಂಗಳೂರು? ಬೆಂಗಳೂರು ತೋರಿಸ್ತೀಯಲ್ಲ ಚೇತನ್? ಪಕ್ಕ ತೋರಿಸ್ತೀಯ ಚೇತನ್? ಬೆಂಗಳೂರು ತೋರಿಸ್ತೀಯಲ್ಲ ಇವತ್ತು? ಏನಂತ ತೋರಿಸ್ತೀಯ? ಇಸ್ಕಾನ್ಗೆ ಮತ್ತು ಮಾಲ್ ನೋಡೋಣ ಎಲ್ಲೆಲ್ಲಿ ತೋರಿಸ್ತಾನೆ ಏನೇನೋ. ನಾನಂತೂ ಫಸ್ಟ್ ಟೈಮ್ ಬಂದೀನಿ ಬೆಂಗಳೂರಿಗೆ. ನಾ ಎಲ್ಲ ಬ್ಲಾಗ್ನಾಗ ಹಿಂಗೆ ಹೇಳ್ತೀನಿ, ನಾ ಎಲ್ಲೋದ್ರೂ ಫಸ್ಟ್ ಟೈಮ್ ಅಂತ ಹೇಳ್ತೀನಿ. ಅದಕ್ಕೆ ಚೇತನ್ ಇವತ್ತು ತೋರಿಸ್ತಾನೆ ಎಲ್ಲ ಕಡೆ. ತೋರಿಸ್ತಿಲ್ಲ ಚೇತನ್? ತೋರಿಸ್ತಾನೆ. ನಾನು ನಿಮಗೆ ತೋರಿಸ್ತೀನಿ ಅವ್ನು ತೋರಿಸಿರೋದನ್ನು. ಮತ್ತೆ ಸಿಗೋಣ ಇಸ್ಕಾನ್. ಸೊ ಚೇತನ್ ಆಲ್ರೆಡಿ ಬಂದು ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಿದ್ದ ಅವನು, ಯಾಕಂದರೆ ಅವನು ಜಾಲಹಳ್ಳಿಯಿಂದ ಬರಬೇಕಾಗಿತ್ತು. ಸೊ ಅವನು ನನಗಿಂತನೂ ಮುಂಚೆ, ಯಾಕಂದರೆ ಹೇಳಬೇಕು ಅಂತಂದರೆ ಅವನಿಗೆ ನಾನು ಬೇಗ ಬಾ ಅಂತ ಹೇಳಿದ್ದೆ. ಸೊ ನನಗಿಂತ ಮುಂಚೆ ಬಂದು ಅವ್ನು ವೆಯ್ಟ್ ಮಾಡ್ತಿದ್ದ. ಸೊ ವೆಯ್ಟ್ ಮಾಡಿದ್ದಾದಮೇಲೆ ನಾನು ಹೋಗಿ ಮೀಟ್ ಆದ ತಕ್ಷಣ ಇಬ್ಬರು ಸೇರಿ ಇಸ್ಕಾನ್ ಟೆಂಪಲ್ಗೆ ಹೋದ್ವಿ. ಸೊ ಇಸ್ಕಾನ್ ಟೆಂಪಲಲ್ಲಿ ಒಳಗಡೆ ಇರೋ ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಮೊಬೈಲ್ ಅಲೋವ್ ಇರದೇ ಇರೋದಕ್ಕೆ ಕಾರಣದಿಂದ, ಅಂದರೆ ಕ್ಯಾಮ್ರಾನ ನಾವು ಯೂಸ್ ಮಾಡೋಂಗಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಒಳಗಡೆಯಿಂದ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಾವು ಹೋಗಿರೋದು ಸಂಡೇ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ರಶ್ ಇತ್ತು ಇಸ್ಕಾನಲ್ಲಿ. ನೀವು ನೋಡ್ಬೋದು ಎಷ್ಟೊಂದೆಲ್ಲ ರಶ್ ಇತ್ತು ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ನಾವು ಹೋದ ತಕ್ಷಣ ದೇವ್ರ ದರ್ಶನ ಮಾಡಿದ್ವಿ. ಸೊ ದರ್ಶನ ಎಲ್ಲ ಆದಮೇಲೆ ಕೊನೆಯಲ್ಲಿ ಬರಬೇಕಾದ್ರೆ ಅಲ್ಲಿ ಪ್ರಸಾದನ ಕೊಡ್ತಾರೆ ಸೊ ಇಸ್ಕಾನಲ್ಲಿ. ಸೊ ಆ ಪ್ರಸಾದನ ತಗೊಂಡು ನಾವಿಬ್ಬರು ಹೊರಗಡೆ ಬಂದ್ವಿ. ಸೊ ಹೊರಗಡೆ ಬಂದು ಆದಮೇಲೆ ನಾವು ಅಲ್ಲಿ ಹೋಗಿದ್ದು ಡೈರೆಕ್ಟಾಗಿ ಓರಿಯನ್ ಮಾಲ್ಗೆ. ಸೊ ಇವಾಗ ಓರಿಯನ್ ಮಾಲ್ಗೆ ಬಂದು, ಇಲ್ಲಿ ಹಿಂದೆ ಇರೋದು ಓರಿಯನ್ ಮಾಲು. ಇದು ಚೇತು ಇದು ಓರಿಯನ್ ಮಾಲ್ ತಾನೇ? ಹಿಂದೆ ಇರೋದು ಇದೇ ಓರಿಯನ್ ಮಾಲ್ ಅಂತ ಅಂತಾರೆ, ಗೊತ್ತಿಲ್ಲ ಪಕ್ಕ. ಸೊ ಇವಾಗ ಒಂದು ಸ್ವಲ್ಪ ಸುತ್ತಾಡಿದ್ದಾದಮೇಲೆ ನೆಕ್ಸ್ಟ್ ಮೂವಿಗೆ ಹೋಗಿ ತೋರಿಸ್ತೀನಿ ಯಾವ ಮೂವಿಗೆ ಹೋಗ್ತೀವಿ ಅಂತ. ಅಲ್ಲಿ ತನಕ ವೆಯ್ಟ್ ಮಾಡಿ. ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ, ಈ ವಿಡಿಯೋ ಕಂಪ್ಲೀಟಾಗಿ ವೇಸ್ಟ್ ಮಟೀರಿಯಲಿಂದ, ಅಂದರೆ ಕಂಪ್ಯೂಟರಿಂದ ನಾವು ಏನೇನೆಲ್ಲ ವೇಸ್ಟ್ ಮಟೀರಿಯಲ್ನ ಯೂಸ್ ಮಾಡ್ತೀವಿ, ರಿಮೋಟ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಈ ರೀತಿಯಾಗಿ ಓನ್ಲಿ ವೇಸ್ಟ್ ಮಟೀರಿಯಲಿಂದ ಈ ಕಂಪ್ಲೀಟಾಗಿ ವಾಲ್ ಒಂದು ಡೆಕೋರೇಟ್ ಮಾಡಿದರು. ಇದಂತೂ ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು. ಸೊ ಇದ್ರ ಮುಂದೆ ಫೋಟೋ ತೊಗೊಂಡ್ವಿ. ಅದಾದಮೇಲೆ ಚೇತುನ ಹೋಗ್ಬಿಟ್ಟು KFCಲಿ ಅವನು ಏನು ಬೇಕು ಅದನ್ನು ತೊಗೊಂಡ. ಸೊ ನಾನು ಫಸ್ಟ್ ಟೈಮ್ ಪಿಜ್ಜಾ ತಿಂತಿರೋದು. ನನಗೆ ಫುಲ್ ಎಕ್ಸೈಟ್ಮೆಂಟ್ ಆಗಿತ್ತು. ಸೊ ಹೋಗಿ ನಾನು ಪಿಜ್ಜಾ ತೊಗೊಂಡೆ. ಸೊ ನಾನು ಪಿಜ್ಜಾ ತೊಗೊಂಡಿದ್ದು ಗೋ ಪಿಜ್ಜಾಯಿಂದ. ಸೊ ಪಿಜ್ಜಾನ ತೊಗೊಂಡು, ಸೊ ಅವನಿಗೆ ಪಿಜ್ಜಾ ಬೇಕು ಅಂತ ಕೇಳಿದೆ. ಅವ್ನು ಬೇಡ, ನಾನು KFCಯಲ್ಲಿರೋದೇ ಸಾಕು ಅಂತಂದ. ಸೊ ಅದನ್ನು ಅವ್ನು ತಿಂತಾಯಿದ್ದ. ಸೊ ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿತ್ತು, ಯಾಕಂದರೆ ನಾನು ಫಸ್ಟ್ ಟೈಮ್ ಪಿಜ್ಜಾನ ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೆ. ಸೊ ನೀವೇ ನೋಡ್ಬೋದು ನನ್ನ ಎಕ್ಸೈಟ್ಮೆಂಟು ಯಾವ ಲೆವೆಲ್ಗಿತ್ತು ಅಂತ ಹೇಳಿಬಿಟ್ಟು. ಸೊ ನಾನು ಪಿಜ್ಜಾ ಅಂದರೆ ಬೇರೆ ಏನೇನೋ ಹೆಂಗೋ ಅಂದ್ಕೊಂಡಿದ್ದೆ, ಟಿ ವಿಲಿ ತೋರಿಸೋ ಥರ ಇರುತ್ತೆ ಅಂತ. ಬಟ್ ಇಲ್ಲಿ ಬೇರೆ ಥರನೇ ಇತ್ತು. ಸೊ ಈಗ ನೀವು ನೋಡ್ಕೊಳ್ಳಿ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ.
ಸೊ ನೀವು ನೋಡಿದ್ರಲ್ವಾ ತಿಂತಾ ಇರಬೇಕಾದ್ರೆ ಹೆಂಗೆ ಮಾಡ್ತಿದ್ದೀನಿ ನಾನು ಅಂತ ಹೇಳಿಬಿಟ್ಟು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ ಇತ್ತು, ಬಟ್ ಅಲ್ಲಿ ಪಿಜ್ಜಾ ಇರೋದೇ ಆ್ಯಕ್ಚುಲ್ ಆಗಿ ಬೇರೆ ಇತ್ತು. ಸೊ ನಾನು ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದು. ಅದಾದಮೇಲೆ ಸೀದಾ ಮೂವಿಗೆ ಹೋದ್ವಿ, ಮೂವಿ ಶೋ ಎಲ್ಲ ನೋಡ್ಕೊಂಡ್ವಿ. ಸೊ ಮೂವಿದಲ್ಲಿ ನಾವು ಹೋಗಿರೋದು ಕನ್ನಡ ಫಿಲ್ಮ್ಗೆ ಹೋಗಿದ್ವಿ, ಹೆಜ್ಜಾರು ಅಂತ ಹೇಳಿಬಿಟ್ಟು. ಸೊ ಮೂವಿಯಿಂದ ಡೈರೆಕ್ಟಾಗಿ ಮತ್ತೆ ಆಮೇಲೆ ಒಂದು ಸ್ವಲ್ಪ ಮಾಲಲ್ಲೆಲ್ಲ ಸುತ್ತಾಡಿಕೊಂಡು ಅದಾದಮೇಲೆ ಮಾಲಿಂದ ಇಬ್ಬರು ಸೇರಿ ಹೊರಗಡೆ ಬರ್ತಾ ಇದ್ವಿ. ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ವಾ, ಸೊ ಇದು ಆಟೋಮೆಟಿಕ್ ಆಗಿ ಓಪನ್ ಆಗೋ ಡೋರು. ಸೊ ನಾವು ಹೋದ ತಕ್ಷಣ ಓಪನ್ ಆಗುತ್ತೆ. ಅಲ್ಲಿ ಹೋಗ್ತಾ ಇರೋರನ್ನ ನಿಲ್ಲಿಸಿ ನಾನು ಆಮೇಲೆ ಕೊನೆಯಲ್ಲಿ ಹೋದೆ. ಸೊ ನೋಡ್ತಾ ಇರ್ಬೋದು, ನನಗಂತೂ ಫುಲ್ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದ್ರಿಂದ ಸಖತ್ ಅಂದರೆ ಸಖತ್ ಖುಷಿ ಆಗ್ತಿತ್ತು. ಸೊ ಓರಿಯನ್ ಮಾಲೆಲ್ಲ ಸುತ್ತಾಡಿ ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಈವ್ನಿಂಗ್ ಆಗೋಗಿತ್ತು. ಸೊ ಈವ್ನಿಂಗ್ ನಾವು ಮತ್ತೆ ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ನಾನು ಮತ್ತು ಚೇತನ್ನ ಬಿಡೋಕ್ಕೆ ಹೋಗಿದ್ದೆ. ಸೊ ಅವನ್ನ ಬಿಡೋಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿದೆ. ಸೊ ಅಲ್ಲಂತೂ ಸಖತ್ತಾಗಿತ್ತು. ಸೊ ಅವನ್ನ ಕೊನೆಗೆ ಜಾಲಹಳ್ಳಿಗೆ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ನನ್ನ ಫ್ರೆಂಡಿಗೆ ಒಬ್ಬನಿಗೆ ಕಾಲ್ ಮಾಡಿದೆ. ಅವನು ಅಲ್ಲೇ ಇರ್ತಾನೆ. ಸೊ ಅವನ್ನ ಕೇಳಿದ್ರೆ ಅವನಿಲ್ಲ, ನಾನು ಇವತ್ತು ವರ್ಕ್ ಹೋಗಿದ್ದೀನಿ, ಸೊ ಮತ್ತೆ ನೆಕ್ಸ್ಟ್ ಸಂಡೇ ಸಿಗೋಣ ಅಂತಂದ. ಸೊ ಅವನ್ನ ಅಲ್ಲೇ ಬಿಟ್ಬಿಟ್ಟು ನಾನು ರಿಟರ್ನ್ ಮೆಟ್ರೋ ಹತ್ಬಿಟ್ಟು ವಾಪಸ್ ರಿಟರ್ನ್ ಬಂದೆ ನನ್ನ ಪಿ ಜಿಗೆ. ಸೊ ಪಿ ಜಿಗೆ ಬಂದ ತಕ್ಷಣ ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ನಾನು ಹೊರಗಡೆ ಹೋಗಿದ್ದೆ. ಸೊ ಹೊರಗಡೆ ಊಟ ಮಾಡಬೇಕಾದ್ರೆ ಸುತ್ತಾಡ್ತಿರ್ಬೇಕಾದ್ರೆ ನೋಡಿದೆ, ಅಲ್ಲಿ ನನಗೆ ರೊಟ್ಟಿ ಸಿಕ್ತು. ತುಂಬ ಅಂದರೆ ತುಂಬಾ ಇಷ್ಟ ಆಯ್ತು ಅದೆಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ಬ್ಲಾಗ್. ಆಯಿತು ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಚಾನಲ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಈ ಒಂದು ವ್ಲಾಗ್ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್. ಸೊ ಫೈನಲ್ ಆಗಿ ಇದೊಂದು ಟೀ ಕುಡಿತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನನ್ನ ಕೈಲಾದಷ್ಟು ಟ್ರೈ ಮಾಡಿದ್ದೀನಿ. ಸೊ ಈ ಬ್ಲಾಗಲ್ಲಿ ವೀಡಿಯೋಗಿಂತ ಜಾಸ್ತಿ ಫೋಟೋಸೇ ಇದೆ ಅಂತ ಗೊತ್ತು. ಸೊ ನೋಡೋಣ, ಅದಾದಮೇಲೆ ಇನ್ನೂ ಹೆಂಗಾಗುತ್ತೆ ಅಂತ ನೆಕ್ಸ್ಟ್ ಸಂಡೇ ಇನ್ನೊಂದು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ತನಕ ಬಾಯ್.